ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಲೈಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ, ಓಕೆನಾ. ಸೊ ನಿನ್ನೆ ಅನಲೈಸಿಸ್ ಏನಿತ್ತು ನಮ್ಮದು ಒಂದು 800 ಲೆವೆಲ್ ಕೆಳಗಡೆ, ಓಕೆ, 750 ಮತ್ತು 650 ಲೆವೆಲ್ ಇತ್ತು. ಓಕೆ, ನೀವು ನೋಡ್ಬೋದು 600 ಲೆವೆಲ್ ಬಂದಿದೆ, ಓಕೆನಾ. ಸೊ ನಡುಮಧ್ಯೆ ಏನಾದರೂ ಓಪನ್ ಆದರೆ ಓಕೆ, ಯಾವುದು ಅಂತಂತಂದರೆ 900 ಲೆವೆಲ್ ಹಾಕಿದೆ. ಇದ್ರ ಮಧ್ಯದಲ್ಲಿ ಏನಾದರೂ ಓಪನ್ ಆದರೆ ಇದು ನೋ ಟ್ರೇಡಿಂಗ್ ಝೋನ್ ಇರುತ್ತೆ ಅಂತ ಕ್ಲಿಯರಾಗಿ ಹೇಳಿದ್ದೆ. ಸೊ ಇವತ್ತು ಮಾರ್ಕೆಟ್ ತುಂಬಾ 200 ಪಾಯಿಂಟ್ ಮೈನಸ್ ಓಪನ್ ಆಗಿಬಿಡ್ತು. ಯಾಕೆ ಅಂತಂತಂದರೆ ಇಲ್ಲಿ ನೋಡಿ, ಒಂದಿನ 2 ದಿನ ಅಬ್ವಿಯಸ್ ಟ್ರೇಡ್ ಆಗಿಬಿಡುತ್ತೆ, 3ನೇ ದಿನ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಇವತ್ತು ಫಾಲ್ ಇದೆ ಅಂತ. ಸೊ ಅದಕ್ಕೆ ನಿಮಗೆ ಕನ್ಫ್ಯೂಷನ್ ಮಾಡೋ ಸಲುವಾಗಿ ಮಾರ್ಕೆಟ್ ಏನು ಮಾಡುತ್ತೆ, ಒಂದು ದೊಡ್ಡ ಗ್ಯಾಪ್ ಡೌನ್ ಮಾಡಿ ಅದನ್ನು ರಿಕವರಿ ಮಾಡೋಕ್ಕೆ ಬರುತ್ತೆ. ರಿಕವರಿ ಮಾಡೋಕ್ಕೆ ಬಂದಾಗ ನೋಡಿ, ಮತ್ತು ನಿಮಗೆ 800 ಹತ್ರ ನಿಮಗೆ ಹತ್ರನೇ ಕೊಟ್ಟಿದೆ, ಓಕೆನಾ. 760, ಓಕೆ, 760. ಸೊ ಇಲ್ಲಿ 800 ಹತ್ರ ಕೆಳಗಡೆ ಮತ್ತು ನಿಮ್ಮದು ಪುಟ್ಟೆ ಅದನ್ನು ಮಾರ್ನಿಂಗ್ ಸೆಕ್ಷನಲ್ಲೇ ನೀವು ತೊಗೊಂಡಿದ್ರು ಆರಾಮಾಗಿತ್ತು ನಿಮ್ಗೆ. ಅದಕ್ಕೆ ನಾನು ಏನು ಹೇಳಿದ್ದೆ ನಿಮಗೆ, 1 ಅವರ್ ಇಲ್ಲ 2 ಅವರ್ ಬಿಟ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳಿದ್ದೆ. ನೀವು ನೋಡ್ಬೋದು ಯಾಕೆ ಆ ರೀತಿ ಹೇಳಿದ್ದೆ ನಾನು ಅಂತಂತಂದರೆ, ನೀವು 11 ಗಂಟೆ ಸುಮಾರು ಏನಾದರೂ ನೋಡಿದ್ರಿ ಅಂದ್ಕೊಳ್ಳಿ, ಓಕೆನಾ. ಇಲ್ಲಿ ಏನಾದರೂ ನೋಡಿದ್ರಿ ಅಂದ್ಕೊಳ್ಳಿ, ಓಕೆ. ಇಲ್ಲಿ 9 ಗಂಟೆ, ಇಲ್ಲಿ 10 ಗಂಟೆ, ಇಲ್ಲಿ 11 ಗಂಟೆ, ಓಕೆನಾ. ಇಲ್ಲಿಂದ ಇಲ್ಲಿ ಬರೋವರೆಗೂ 2 ಅವರ್ಸ್ ಆಗಿರುತ್ತೆ. ಸೊ ಈ ರೀತಿ ಕಾಯಲೇಬೇಕಾಗುತ್ತೆ. ನೀವು ಕಾಯಲಿಲ್ಲ ಅಂತಂತಂದರೆ ನಿಮಗೆ ಟ್ರೇಡ್ ಸಿಗೋಂಗಿಲ್ಲ. ನೋಡಿ, ಒಳ್ಳೆ ಮೂಮೆಂಟ್ ಕೊಡ್ತು. ಅದಾದ ತಕ್ಷಣ ಏನು ಮಾಡ್ತು, ಒಂದು ರೇಂಜಲ್ಲಿ ತೊಗೊಂಡು ಬಂದು ಸಿಕ್ಕಾಕ್ಸ್ಕೊಂಡು ಬಿಡ್ತು ಮಾರ್ಕೆಟ್. ಯಾಕಂತಂದರೆ 800 ಮತ್ತು ರಿಜೆಕ್ಷನ್ ಇದೆ. ಅದಕ್ಕೆ ನಾನು ನಿಮ್ಗೆ ಮೆಸೇಜ್ ಏನು ಹಾಕಿದ್ದೆ, ಟ್ರೈ ಮಾಡೋದಿದ್ರು ಕೆಳಗಡೆ ಪುಟ್ ಸೈಡ್ ಟ್ರೈ ಮಾಡೋದಿದ್ರು, ಯಾಕಂದರೆ ನಮ್ಮದು ಪುಟ್ ಸೈಡೇ ಇದೆ, ಓಕೆನಾ. ಮಾರ್ನಿಂಗ್ ಸೆಕ್ಷನಲ್ಲಿ ಬಿದ್ದಿದೆ ಅಂತ ಇಲ್ಲೂ ಬೀಳುತ್ತೆ ಅಂತಲ್ಲ, ಬೀಳೋದಿದ್ರು ನಿಮ್ಗೆ ಸಮಾಧಾನ ಸಲುವಾಗಿ ಏನು ಮಾಡಿದೆ, ನಾನು ಒಂದು ಲಾಟಲ್ಲಿ ಬೇಕಾದರೆ ಟ್ರೈ ಮಾಡಿ ಅಂತ ಟೆಲಿಗ್ರಾಮ್ ಚಾನಲಲ್ಲಿ ಮೆಸೇಜ್ ಹಾಕಿದ್ದೆ. ಯಾಕಂತಂದರೆ ನೀವು ಒಂದು ಲಾಟಲ್ಲಿ ಟ್ರೈ ಮಾಡ್ತಿದ್ದಿಲ್ಲ ಅಂದ್ಕೊಳ್ಳಿ, ಇಲ್ಲ ಒಂದು ಮೇಲೆ ಹೋಗುತ್ತೆ ಅಂತ ಮಾಡ್ತಿದ್ರಿ, ಇಲ್ಲ ಇನ್ನೂ ಕೆಳಗೆ ಬರುತ್ತೆ ಹೆಂಗೂ ಮೇಲೆ ಹೋಗಿದೆ ಅಂತ ಕೆಳಗಿದ್ರು. ಅದಕ್ಕೆ ನಿಮಗೊಂದು ಮೆಸೇಜ್ ಹಾಕಿ ಇಲ್ಲಿ ಒಂದು ನಿಮಗೆ ಫುಲ್ ಸ್ಟಾಪನ್ನು ಕೊಟ್ಟು ಟ್ರೇಡಿಂದ ಎಕ್ಸಿಟ್ ಮಾಡೋಕ್ಕೆ ಹೇಳಿದೆ, ಕಾಲಲ್ಲಿ ಯಾರಾದರೂ ಕೂತ್ಕೊಂಡಿದ್ದರೆ, ಓಕೆನಾ. ಸೊ ಅದು ನಿಮಗೆ ಬಿಟ್ಟಿದ್ದು, ಇದು ತೊಗೊಂಡಿದ್ದೀರೋ ಇಲ್ವೋ ಅಂತ. ನಾನಂತೂ ಮೆಸೇಜ್ ಹಾಕಿರಲಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು 1 ಅವರ್ 2 ಅವರ್ ಯಾಕೆ ಹೇಳಿದ್ದೆ ಅಂತಂದರೆ ಇದೇ ಕಾರಣಕ್ಕೆ. ಒಂದು ಆರಾಮಾಗಿ ಇನ್ನೊಂದೇನು ಅಂತಂತಂದರೆ, ನೀವು ಹೆಂಗಪ್ಪ ಇದನ್ನು ಹೆಂಗೆ ಯಾವ ರೀತಿಯಾಗಿ ತೊಗೋಬೋದು ಅಂತಂತಂದರೆ, ಓಕೆ, ಇಲ್ಲಿ 11 ಗಂಟೆ ಸುಮಾರು, ಓಕೆ, ಇಲ್ಲಿಂದ ಬರ್ತಾಯಿದೆ ನೋಡಿ, ಇಲ್ಲಿ ಡಬ್ಲ್ಯೂ ಪ್ಯಾಟ್ರನ್, ಓಕೆ, ಬ್ರೇಕ್ ಆಯಿತು. ಆರಾಮಾಗಿ ನೀವು ಕುತ್ಕೋಬೋದಾಗಿತ್ತಲ್ಲ, ಏನು ನಿಮಗೆ ಇದನ್ನೇ ಆಗಿರಲಿಲ್ಲ, ಪ್ರಾಬ್ಲಮ್ ಇರಲಿಲ್ಲ. ಇಲ್ಲಿ ನೋಡಿ ಎಲ್ಲಿದೆ, ಇದು 650 ಇದೆ ಅಂದ್ಕೊಳ್ಳಿ, ಓಕೆನಾ. ಇದೇ ಎಲ್ಲಿದೆ 600 ಇದೆ. ನಿಮ್ಮದು ಎಸ್ ಎಲ್ ಏನಿರುತ್ತೆ, ನಡು ಮಧ್ಯೆ 25 ಪಾಯಿಂಟ್ ಇರುತ್ತೆ ಎಸ್ ಎಲ್. ಸೊ ಅದನ್ನು ಹಾಕ್ಕೊಂಡಿದ್ರು ನಿಮಗೆ ಹಿಟ್ಟೇ ಆಗಿಲ್ಲ ಎಲ್ಲೂ ನೋಡಿ. ಅದಾದ ತಕ್ಷಣ ಸ್ಟೇ ಆಗಿಬಿಡುತ್ತೆ. ಸೊ ಈ ರೀತಿ ಪ್ಲ್ಯಾನಿಂಗ್ ಇರಬೇಕು ಯಾವಾಗಲೂ. ಯಾವುದಾದ್ರೂ ಒಂದು ಪ್ಯಾಟ್ರನ್ ಆದರೂ ನೋಡಬೇಕು, ಪ್ರೈಸ್ ಆ್ಯಕ್ಷನ್ ಆದರೂ ನೋಡಬೇಕು, ಓಕೆ, ಮೇಲೆ ಹೋಗ್ತಾ ಇದ್ದೇನಾ ಇಲ್ಲ ಕೆಳಗೆ ಬರ್ತಾ ಇದ್ದೇನಾ, ಓಕೆ. ಇಲ್ಲ ಅಂತಂತಂದರೆ ಪ್ರೈಸ್ ಆ್ಯಕ್ಷನ್ ಇಲ್ಲಿ ನೋಡಿ, ಈ ರೀತಿ ಆಗ್ತಾ ಹೋದ್ರೂ ನೀವು ಆರಾಮಾಗಿ ತೊಗೋಬೋದಾಗಿತ್ತು ಮೇಲ್ಗಡೆ. ಬಟ್ ಇದು ಡಬ್ಲ್ಯೂ ಪ್ಯಾಟ್ರನ್ ಮಾಡಿದ ಸಲುವಾಗಿ ಸ್ಟ್ರೇಟಾಗಿ ಮೇಲ್ಗಡೆ ಹೋಯಿತು. ಇದನ್ನು ನೀವು ಇಲ್ಲೇ ಬಾಟಮಲ್ಲೇ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಓಕೆ, ಯಾರು ಮಾಡಿದ್ದೀರೋ ಮಾಡಿಲ್ವೋ ಅದು ನಿಮಗೆ ಬಿಟ್ಟಿದ್ದು. ಈ ರೀತಿ ಪ್ಲ್ಯಾನಿಂಗ್ ಅಂತೂ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಓಪನ್ನಲ್ಲಿ, ಓಕೆ. ಒಂದೊಂದು ಸತಿ ಏನಾಗುತ್ತೆ, ಅಲ್ಲೇ ಸ್ಟೇ ಆಗಿಬಿಡುತ್ತೆ, ಓಕೆ. ನಾವು 100 ಪಾಯಿಂಟು ಕಡೆ ಹೋಗುತ್ತೆ, ಇಲ್ಲೇ ಏನಾಗ್ಬಿಡುತ್ತೆ, ಓದಾಡ್ಸಿ ನಿಮ್ಗೆ ಏನೂ ಕೊಡೋದಿಲ್ಲ, ಹೌದಾ. ಸೊ ಮಂಡೇ ಹೇಗೆ ವರ್ಕ್ ಆಗುತ್ತೆ ಮಾರ್ಕೆಟು ಒಂದು ಸತಿ ನೋಡಿಬಿಡೋಣ. ವೀಕೆಂಡ್ ಇದೆ, ಎಲ್ಲರೂ ಫ್ಯಾಮ್ಲಿ ಜೊತೆ ಟೈಮ್ ಕೊಟ್ಟು, ಫ್ರೆಂಡ್ಸ್ ಜೊತೆ ಟೈಮ್ ಕೊಟ್ಟು ಎಂಜಾಯ್ ಮಾಡಿ. ಇದ್ರ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಏನಿದೆ ಅಂತಂತಂದರೆ ಇದು 800 ಅಂತೂ ಇದೇನೇ ಇದೆ, ಮತ್ತು 600 ಇದೆ. ಸೊ ಮಧ್ಯ ಏನಾಗುತ್ತೆ ಅಂತಂತಂದರೆ, ನಾನೀಗ ಕೆಳಗಡೆ ನೋಡೋದು ಅಂದರೆ 650, ಕೆಳಗಡೆ 600, ಓಕೆ. 600 ಆದ ತಕ್ಷಣ 550 ಲೆವೆಲ್ವರೆಗೂ ಬರೋ ಚಾನ್ಸಸ್ ಕಾಣಿಸ್ತಾ ಇದೆ ಮಾರ್ಕೆಟು. ಬಟ್ ನೋಡೋಣ, ಅದು ಬ್ರೇಕ್ ಆದರೆ ಮಾತ್ರ ಹೇಳ್ತಾ ಇದ್ದೀನಿ, ಇದು 650 ಬ್ರೇಕ್ ಆದರೆ ಮಾತ್ರ. ಸೊ ಮೇಲ್ಗಡೆ ಹೋಗ್ತಾ ಇದ್ದರೆ ತೊಗೋಬೋದು, ಇಲ್ಲ ಅಂತಿಲ್ಲ, ಓಕೆ. 830 ಮೇಲ್ಗಡೆ ಏನಾದರೂ ಹೋಯಿತು ಅಂದ್ಕೊಳ್ಳಿ ಮಾರ್ಕೆಟು, ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 930. ಅದಾದ ತಕ್ಷಣ ಮತ್ತೆ ಒಂದು ಸೈಕಾಲಜಿಕಲ್ ನಂಬರ್ ಬರುತ್ತೆ, ಓಕೆನಾ. 970ವರೆಗೂ ನೀವು ಇದನ್ನು ತೊಗೊಂಡು ಹೋಗ್ಬೋದು. ಬಟ್ ನನಗೇನು ಇಂಟ್ರೆಸ್ಟ್ ಇಲ್ಲ. ಬೇಕಾದರೆ ನೀವು ಇಲ್ಲೇ ಏನು ದುಡ್ಕೊಂಡಿದ್ದಿಲ್ಲ ಅನ್ನೋರು ಅಷ್ಟೇ, ಇಲ್ಲಿ ಬೇಕಾದರೆ ಕೈ ಹಾಕಿ, ಅದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾತ್ರ ಅಷ್ಟೇ, ಓಕೆ. ಸ್ಮಾಲ್ ಲಾಟು ಅಂತಂದರೆ 1 ಲಾಟು 2 ಲಾಟಲ್ಲಿ ಕಾಲ್ ಸೈಡ್ ಬೇಕಾದರೆ ನೀವು ಹೋಗ್ಬೋದು, ಇಲ್ಲ ಅಂತಿಲ್ಲ. ಪುಟ್ ಸೈಡು ಅದೇ ರೀತಿ. ಯಾಕಂದರೆ ಇಲ್ಲೊಂದು ಆರಾಮಾಗಿ ಗಳಿಸ್ಕೊಂಡಿದ್ರೆ 3 ದಿನ 1 ದಿನದಲ್ಲಿ ಕೊಡೋಕ್ಕೆ ಹೋಗಬೇಡಿ, ಓಕೆನಾ.
ಸೊ ಇಲ್ಲ ಅಂತಂತಂದ್ರೆ ಮಧ್ಯದಲ್ಲೂ ಸಿಕ್ಕಾಕೋಬೋದು ಮಾರ್ಕೆಟ್ ಹೇಳಿಕ್ಕಾಗಂಗಿಲ್ಲ. ಸೊ ಅದಕ್ಕೆ ಒಂದು ಸತಿ ಡೇ ಕ್ಯಾಂಡಲಲ್ಲಿ ಕೂಡ ನೋಡಿಬಿಡೋಣ. ಡೇ ಕ್ಯಾಂಡಲಲ್ಲಿ ಮಾತ್ರ ಆರಾಮಾಗಿ ಗ್ರೀನ್ ಕ್ಯಾಂಡಲ್ ಇದೆ. ಸೊ ಅದಕ್ಕೆ ಇವೆರಡು ಲೋ ಬ್ರೇಕ್ ಆಗೋವರೆಗೂ 600 ಮತ್ತು 700 ಓಕೆ, ಈ ಲೆವೆಲ್ ಬ್ರೇಕ್ ಆಗೋವರೆಗೂ ನಾನೇನು ಕಾಲ್ ಬಗ್ಗೆ ಆಗಲಿ ಪುಟ್ ಬಗ್ಗೆ ಆಗಲಿ ಯೋಚನೆ ಮಾಡ್ತಾಯಿಲ್ಲ. ಸೊ ಇಲ್ಲೊಂದಿದೆ ಹೆಡ್ಯಾಕು, ಅದನ್ನು ಅಕಾರ್ಡಿಂಗ್ ನೀವು ನೋಡಿಕೊಂಡು 700, 800 ಮತ್ತು 900 ಇವು 3 ಮಧ್ಯದಲ್ಲಿ ಮಾತ್ರ ನೋಡ್ಕೊಳ್ಳಿ. ಬಟ್ 650 ಕೆಳಗಡೆ ಬೇಕಾದರೆ ಪುಟ್ ಸೈಡ್ ನೋಡ್ಕೋಬೋದು. ಬಟ್ ಇಲ್ಲೊಂದು 600 ಒಂದು ಪೀಕ್ ಲೆವೆಲ್ ಇದೆ, ಓಕೆನಾ. ಸೊ ಅದು ಏನಾದರೂ ಬ್ರೇಕ್ ಆಯಿತು ಅಂತಂತಂದರೆ 550, 500 ಲೆವೆಲ್ ಕೂಡ ನೀವು ಕಾಣ್ಬೋದು. ಬಟ್ ಪುಟ್ ಸೈಡು ಅಷ್ಟೇ ಇರಲಿ ಕ್ವಾಂಟಿಟಿ ಸೈಜು, ಕಾಲ್ ಸೈಡು ಸೇಮ್ ಕ್ವಾಂಟಿಟಿ ಇರಲಿ. ಇಲ್ಲಿ ಒಂದು ಕ್ವಾಂಟಿಟಿ ಕಾಲ್ ಸೈಡಲ್ಲಿ ಇಟ್ಟರೆ ಓಕೆ, ಇಲ್ಲಿನೂ ಒಂದೇ ಕ್ವಾಂಟಿಟಿಯಲ್ಲಿ ನೀವು ಟ್ರೈ ಮಾಡ್ಬೋದು, ಓಕೆನಾ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಕೊಂಡು ಸುಮ್ಮನೆ ಕೈ ಬಿಚ್ಕೊಂಡು ನಾನು ಅಷ್ಟು ಲಾಟ್ ಎತ್ತೀನಿ, ಇಷ್ಟು ಲಾಟ್ ಎತ್ತೀನಿ, 3 ದಿನ ನೋಡಿರ್ತೀರ ಬೀಳೋದು ಮಾರ್ಕೆಟು. ಓಕೆ, ಅಯ್ಯೋ ಬಿತ್ತು, ಅಯ್ಯೋ ಇಷ್ಟು ಮೇಲೆ ಹೋಯಿತು ಅಂತ ಅದನ್ನು ತಲೆಯಲ್ಲಿ ಇಟ್ಕೊಂಡು ಏನು ಮಾಡ್ತೀರಾ, ಮತ್ತು ಬೀಳುತ್ತೆ ಅಂತಾದರೂ ಒಂದು ತೊಗೋತೀರಾ, ಇಲ್ಲ ಇದು ಕಂಟಿನ್ಯೂಷನ್ನು ಮಾಡುತ್ತೆ ಅಂತ. ಕಂಟಿನ್ಯೂಷನ್ ಆದರೆ ಚೆನ್ನಾಗಿ ನೋಡಿ, ಇಲ್ಲಿ ಅಪ್ ಟ್ರೆಂಡ್ ಬರ್ತಾಯಿದೆ, ಈಗ ಅಪ್ ಟ್ರೆಂಡಲ್ಲೇ ಕುತ್ಕೋಬೋದು. ಬಟ್ ಒಂದೇ ದಿನಕ್ಕೆ ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ನಿಮಗೆ ಕಾಲ್ ಸೈಡು ಮತ್ತು ಪುಟ್ ಸೈಡು ಅವಾಯ್ಡ್ ಮಾಡೋಕ್ಕೂ ಹೇಳ್ತಾಯಿದ್ದೀನಿ. ಯಾಕಂದರೆ ಇಲ್ಲೇನು ಕಂಟಿನ್ಯೂಷನ್ ಆಗಿದೆ, ಇದನ್ನು ಕಂಟಿನ್ಯೂಷನ್ ಆಗೋಕ್ಕೂ ದೊಡ್ಡದಿಲ್ಲ ಮಾರ್ಕೆಟಿಗೆ, ಓಕೆನಾ. ಸೊ ಅದಕ್ಕೆ ಬಿ ಕೇರ್ಫುಲ್, ಜಾಸ್ತಿ ಕೈ ಬಿಚ್ಚಿ ಟ್ರೇಡ್ ಮಾಡೋದು ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.